ಬಿಜೆಪಿಯ ಪರಾಜಿತ ಅಭ್ಯರ್ಥಿಗಳ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ಸಭೆ ಕರೆದಿರುವ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಅವರೆಲ್ಲ ಮಾಜಿಗಳಾಗುವುದಕ್ಕೆ ಕಾರಣ ಯಾರು? ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಸಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರೆಲ್ಲ ಮಾಜಿಗಳಾಗೋದಕ್ಕೆ ಅಥವಾ ಸೋಲೋದಕ್ಕೆ, ಪರಾಜಿತ ಅಭ್ಯರ್ಥಿಗಳು ಅಂತ ಹೇಳೋದಕ್ಕೆ ಯಾರ್ ಕಾರಣ? ಅವರೆಲ್ಲ ಆಯ್ಕೆ ಆಗಿದ್ರೆ ನಮ್ಮ ಸರ್ಕಾರ ಇರ್ತಾ ಇತ್ತು. ಆತ್ಮಾವಲೋಕನ ಸಭೆಯಲ್ಲಿ ಆಗಬೇಕಾಗಿತ್ತು. ಈ ಸಭೆಯಲ್ಲಿ ಆತ್ಮಾವಲೋಕನ ಆಗಬೇಕಾಗಿತ್ತು. ಯಾಕೆ ಸೋತ್ರಿ? ಸೋಲೋದಕ್ಕೆ ಯಾರ್ ಕಾರಣ? ಇದು ಚರ್ಚೆ ಆಗಬೇಕಾಗಿತ್ತು ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗಿವಿ. ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿ ಇರುವುದರಿಂದ ಹೋಗಿವಿ. ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ. ನಾವು ಯಾರಿಗೂ ಬೇಡ್ಕೊಳ್ಳಿಲ್ಲ. ನಾವು ಪಕ್ಷ ಸಂಘಟನೆ ಮಾಡಬೇಕತ್ತೀವಿ. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದಾರ ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾರಣ ಯಾರು? ಅದು ಆತ್ಮಾವಲೋಕನ ಅಲ್ಲಿ ಆಗ್ಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗುತ್ತೆ. ಮಾಜಿ ಆಗಿದ್ದಾರೆ. ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾವು ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ ಈಗ ಬೇಕಾಗಿತ್ತು. 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗಿವಿ. ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಇನ್ನು ಯತ್ನಾಳ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ವಿಜೇಂದ್ರ ವಿರುದ್ಧ ಹೊಸ ಬಾಂಬ್ ಕೂಡ ಹಾಕಿದ್ದಾರೆ ಯತ್ನಾಳ್. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ನಡೆಯಿತು. ಆ ಹೋರಾಟಕ್ಕೆ ವಿಜೇಂದ್ರ ಬರಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಜೇಂದ್ರಗೆ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಹಾಕಿದ್ರು. ನಿಮ್ಮ ತಂದೆಯವರದ್ದು ಎಲ್ಲ ತೆಗಿತೇನೆ ಅಂತ ಬೆದರಿಕೆ ಹಾಕಿದ್ರು ವಿಜೇಂದ್ರಗೆ. ಹೀಗಾಗಿ ವಿಜೇಂದ್ರ ಕಲಬುರಗಿ ಹೋರಾಟಕ್ಕೆ ಬರಲಿಲ್ಲ ಅಂತ ಹೇಳಿದ್ದಾರೆ. ಹೋರಾಟಕ್ಕೆ ಯಾಕೆ ಬರಲಿಲ್ಲ ಅಂತ ವಿಜೇಂದ್ರ ಹೇಳಬೇಕು. ನಾವು ಹೋರಾಟ ಮಾಡಿದ್ವಲ್ವಾ, ಯಾಕೆ ಬರಲಿಲ್ಲ ವಿಜೇಂದ್ರ? ಪ್ರಿಯಾಂಕ್ ಖರ್ಗೆ ವಿಜೇಂದ್ರಗೆ ಬೆದರಿಕೆ ಹಾಕಿದ್ದಾರೆ. ಏನು ಅಂತಂದ್ರೆ ನಿಮ್ಮ ತಂದೆಯವ್ರದ್ದೆಲ್ಲ ತೆಗಿತೀವಿ ನಾವು ಅಂತ ಬೆದರಿಕೆ ಹಾಕಿದ್ರು. ಅದೇ ಕಾರಣಕ್ಕೆ ವಿಜೇಂದ್ರ ಬರಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಬರಲಿಲ್ಲ ವಿಜೇಂದ್ರ ಅವರೇ ಹೇಳಿ, ನಮ್ಮ ಹೋರಾಟಕ್ಕೆ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಎಲ್ಲೇ ನೋಡಿ, ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ. ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ಅಂತ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು. ವಿಜೇಂದ್ರ ಬರಲಿಲ್ಲ. ಅಬ್ಸೆಂಟ್ ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಿ ಅಂತ ಭಯ, ಈ ರೀತಿ ಭಯದಿದೆ. ಅದು ಏನೈತೋ ಗೊತ್ತಿಲ್ಲ. ಭಯ ಅಂತರೂ ಒಕ್ಕಿಸ್ಬಿಟ್ಟಾರ. ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು, ಯಾಕೆ ಕಲಬುರಗಿಗೆ ನಾವು ಹೋಗಲಿಲ್ಲ, ನನ್ನ ಸುರಕ್ಷತೆಯ ಭಯ ಇತ್ತು ಅಂತೇಳಿ ಹೇಳಬೇಕು. ಪ್ರಿಯಾಂಕಾ ಖರ್ಗೆ ಹೇಳ್ಯಾರಿಲ್ರಿ. ಎಲ್ಲೇ ನೋಡಿ, ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ.